ಯಾಕೆ ದೋಸ ಈ ಪಾಟಿ ಉಜ್ಕೊಂಡೈತಲ್ಲ. ಹಾಂ, ಈ ಮುಸ್ರೆ ಕುನ್ನಕ್ಕೆ ನಮ್ಮ ಅಮ್ಮಗೆ ಹೇಳ್ತೀನಿ, ಸಾರೆಲ್ಲ ಒಯ್ಬೇಡ ಕಣಮ್ಮ ಅಂತ. ಅವು ಸಾರದು ಕುಡಿದ್ರೆ ಆಗೋದಿಲ್ಲ. ಅದು ಉಚ್ಕೊಂಡೈತೆ, ಅದೊಂದು ಸ್ವಲ್ಪ ಉಚ್ಕೊಂಡೈತೆ, ಅದೊಂದು ಸ್ವಲ್ಪ ಜಾಸ್ತಿನೇ ಉಚ್ಕೊಂಡೈತೆ ಅಲ್ಲಿರೋದು. ಇದು ಸ್ವಲ್ಪ ಉಚ್ಕೊಂಡೈತೆ. ಅದ್ಯಾಕಮ್ಮ ಅದು ಸೀಮೆಸ ಆ ಪಟ್ಟಿ ಉಚ್ಕೊಂಡೈತೆ ಅಲ್ಲಿ ಕಟ್ಟಾಕಿರೋದು? ಬಿಗ್ಗಿ ದೋಸ ಹೆಂಗೆ ಉಚ್ಕೊಂಡೈತಮ್ಮ ಹಂಗೇನೆ? ಹ್ಞೂ ಅಣ್ಣ, ನಾನು ಅದನ್ನೇ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಸಖತ್ತು ಉಚ್ಕೊಂಡೈತೆ, ಯಾಕೋ ಬೇದಿ ಆಗ್ತಾಯಿತೆ. ಅಣ್ಣ ಇಲ್ಲಿ ಡಾಕ್ಟ್ರು ಬರ್ತಾರಲ್ವೇ? ಡಾಕ್ಟ್ರು ಬಂದರೆ ಹೊಡ್ಕೊಂಡು ಹೋದ್ರೆ ಇಂಜೆಕ್ಷನ್ ಮಾಡ್ತಾರೆ. ಬರ್ತಾರೆ ಕಣ, 30 ಗಂಟೆಗೆ ಬರ್ತಾರೆ ನನ್ನ ಡಾಕ್ಟ್ರು. ಒತ್ತು ಬಟ್ಟೆ ಮಾಡ್ಕೊಂಡು ಹೋಗ್ಬಿಟ್ರಿ ಮಾಡ್ತಾರೆ. ಇಲ್ಲಾಂದ್ರೆ ಇಲ್ಲಿಗೇನೆ ಒಂದು 50 ರೂಪಾಯಿ ಕೊಟ್ಟರೆ ಇಲ್ಲಿಗೆ ಬಂದು ಇಂಜೆಕ್ಷನ್ ಮಾಡೋಗ್ತಾರೆ. ಹೊಡ್ಕೊಂಡು ಹೋಗೋಕ್ಕಾಗಲಿ, ಒಂದಿಟ್ಟು ದೂರ ಆತತ ಹೋಗ್ಬೇಕು. ಅದೇ ಅಲ್ಲಿ ಗುಡಿ ಐತಲ್ಲ, ಗುಡಿ ಬಿಟ್ಟು ಸಿಕ್ಕೋಗ್ಬೇಕು. ಆ ಕಡೆ ದೇವಸ್ಥಾನ ಬಿಟ್ಟು ಆ ಕಡೆ ಹೋಗ್ಬೇಕಾ? ಸರಿ ಆಯ್ತಣ್ಣ, ಹೋಗ್ತೀನಿ ಹೊಡ್ಕೊಂಡು. ಹೋಗೊಂದು ಇಂಜೆಕ್ಷನ್ ಹಾಕ್ಸ್ಕೊಬತ್ತೀನಿ. ಹಿಂಗೆ ಯಾವುದಾದ್ರೂ ಈ ಮುಸ್ರೆಗಳು ಏನಾನ ಈ ಸಾರ್ಗೀರು ಏನಾದರೂ ಒಯ್ದಿರೋದು ಕುಡಿದ್ಬಿಟ್ರೆ ಹಂಗೇನೆ. ಅವಕ್ಕೆ ಹಂಗೆ ಆಗಲ್ಲ ಅಣ್ಣ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಯಪ್ಪ ನನಗಂತೂ ಸಾಕದಂಗೆ ಆಗುತ್ತೆ ಅಣ್ಣ. ಸ್ವಲ್ಪ ಇವಕ್ಕೆ ಏನಾನು ಹುಷಾರಿಲ್ದಂಗೆ ಆಗ್ಬಿಟ್ರೆ ಒಂಥರ ನನ್ನ ಮಕ್ಳಿಗೆ ಹುಷಾರಿಲ್ವೇನೋ ಅನ್ನಿಸ್ಬಿಡುತ್ತೆ. ಮಕ್ಕಳಾದ್ರೂ ನನ್ನ ಮಕ್ಳಿನ ಬಾಯಿ ಬಿಟ್ಟು ಹೇಳ್ತವೆ, ಇದು ಸವಸ ಬೇಡ ಕಣಣ್ಣ. ಯಪ್ಪ ಯಪ್ಪ ಯಪ್ಪ, ಮೂಕ್ ಪ್ರಾಣಿಗಳು ಬಾಯಿ ಬಿಟ್ಟು ಹೇಳಲ್ಲ, ಏನಿಲ್ಲ, ಹೆಂಗಾಗುತ್ತೋ ಏನೋ ಮಂಗಾಗುತ್ತೆ. ಇಲ್ಲಿ ಹೇಳಿ ಒಂದು ಇಂಜೆಕ್ಷನ್ ಹಾಕ್ತಾರೆ, ಒಂದು ಇಂಜೆಕ್ಷನ್ ಹಾಕಿರಿ ಸರಿ ಹೋಗುತ್ತೆ. ಒಳ್ಳೆ ಇಂಜೆಕ್ಷನ್ ಹಾಕ್ತಾರೆ, ಒಳ್ಳೆ ಡಾಕ್ಟ್ರ್ ಇದ್ದಾರೆ. ಹಾಕ್ತಾರೆ. ಮಜ ಏನಪ್ಪ ಮುಂದೆ? ಇನ್ನ ಇಲ್ಲ ಕಣ, ನಾನು ಸಗಣಿ ಬಾಕಿತ್ತು ಸ್ವಲ್ಪ ಬಾಸಿ ಹಾಕೋಗೋಣ ಅಂತ ಬಂದೆ. ಇವ್ರದ್ದು ಯಾಕೆ ಬೋಲ್ ಉಚ್ಚಿ ಎಣಿತದು. ಹಸಿ ಮೇಸ ಅಣ್ಣ ಕರೆದು ಬೀಳೋದೈತಲ್ಲ, ಹಸಿ ಮೇಸ ಬೋಲ್ ಉಚ್ಚಿ ಎಣಿತಾಗ ಅಲ್ಲಿ ಕಟ್ಟಾಕ್ಯವ್ರಿ. ಉಚ್ಕೆಣೈತಂದ್ರೆ ಉಚ್ಚಿ ಎಣಿತ, ಹಂಗೆ ಉಚ್ಕೊಂಡಿಲ್ಲ. ಅದಕ್ಕೇನೆ ಇಲ್ಲಿಂದ ನಿನ್ನ ಆಸ್ಪತ್ರೆ ಐತೆ, ಹೋಗೊಂದು ಇಂಜೆಕ್ಷನ್ ಹಾಕ್ಸಿಂಬರಮ್ಮ ಅಂತ ಹೇಳ್ತಿದ್ದೆ. ಏನು ಅಂಥದ್ದೇನು ಇಕ್ಕಿರ್ಲಿಲ್ಲ ಕಣ, ಮುಸ್ರೆ ಏನೂ ಯಾಕೋ ಉಚ್ಕೊಂಬತೈತೆ, ಭಾಳ ಉಚ್ಕೊಂಬತೈತೆ. ಅದಕ್ಕೆ ಆಸ್ಪತ್ರೆ ತಗೊಡ್ಕೊಂಡು ಹೋಗೋಣ ಅಂತ. ನೋಡ್ತಾರಲ್ವೇ ಡಾಕ್ಟ್ರು ಹೊಡ್ಕೊಂಡು ಹೋದ್ರೆ? ನೋಡ್ತಾರೆ ಕಣಮ್ಮ, ಮಾಡ್ಕೊಂಡು ನೋಡ್ತಾರೆ. ಏನಿಲ್ಲ, ಇಲ್ಲಾಂದ್ರೆ ಇಲ್ಲಿಗೆ ಕರ್ಕೊಂಡಾದ್ರೂ ಬರ್ಬೋದು. ಇಲ್ಲಿ ಯಾರನ್ನ ಇದ್ರು ಹೋಗಿ ಕರ್ಕೊಂಡ್ ಬರ್ಬೋದಮ್ಮ. ಅದೇ ಸುಮ್ಮನೆ ಕರ್ಕೊಂಬಂದ್ರೆ ವಾಸಿ ಬಿಸ್ಲಾಗಿ ಇನ್ನೇನು ಹೊಡ್ಕೊಂಡು ಹೋಗೋಣ. ಬಿಸಿಲು ಬೇರೆ ಜಾಸ್ತಿ ಐತಿ ಇವತ್ತು. ಗಮ್ಮ ಬೇರೆ ಬಿಸ್ಲಾಗ ಹೊಡ್ಕೊಂಡು ಹೋದ್ರೆ ಅವು ಇನ್ನೂ ಸೊರ್ಗತ್ತದಂಗೆ ಆಗ್ತವೆ. ಅದಕ್ಕೇನೆ ಸುಮ್ಮನೆ ಇಲ್ಲಿಗೆ ಕರ್ಕೊಂಬಂದ್ರೆ ವಾಸಿ ಅಲ್ವೇ ಡಾಕ್ಟ್ರನ್ನ? ಇಲ್ಲಿಗೆ ಕರ್ಕೊಂಬರಿ ಬರ್ತಾರ ಅವ್ರು ಡಾಕ್ಟ್ರು. ಇಲ್ಲಾಂದ್ರೆ ಕಾಂಪೌಂಡ್ರ್ ಇರ್ತಾರ, ಕಾಂಪೌಂಡ್ರಿಗೆ ಹೇಳಿ ಬಂದ್ರಿ ಹಿಂಗೆ ನಮ್ಮ ಮೋಸ ಹುಚ್ಚಿ ಅಂತೈತಿ ಅಂತಂದ್ರೆ ಅವ್ರಾದ್ರೂ ಬರ್ತಾರೆ. ಅವ್ರಾದ್ರೂ ಒಬ್ಬರಲ್ಲಿ ಒಟ್ಟಿನಲ್ಲಿ ಡಾಕ್ಟ್ರು ಬರ್ಬೇಕು. ಡಾಕ್ಟ್ರ್ ಚೆನ್ನಾಗಿ ನೋಡ್ತಾರೆ, ಗುಳಿಗೆ ಪಳಿಗೆ ಬರ್ಕೊಡ್ತಾರೆ, ಮಾತ್ರೆಗಳು ಯಾವ ಥರವನ್ನ ಇಕ್ಬೋದು. ನುಂಗ್ ಬಿಡ್ತೇವೆ, ಮುದ್ದೆ ಕಿಕ್ಕಿ ನುಂಗಿಸ್ಬಿಡ್ಬೋದು. ಮುದ್ದೆ ಕಿಕ್ಕಿ ಕೊಟ್ರೆ ನುಂಗ್ತಾವೆ, ಅವು ತಿಂತಾವೆ ಹಂಗೇನು ಹತ್ಕೊಂಡು. ಹಂಗೆ ಮಾಡ್ಬೇಕಷ್ಟೇ. ಯಪ್ಪನ್ಗೆ ಹೇಳ್ಬೇಕು, ಹೋಗಿ ಡಾಕ್ಟ್ರನ್ನ ಕರ್ಕೊಂಬರಪ್ಪ ಇಲ್ಲಿಗೇನೆ ಅಂತೀನಿ. ಬಿಸ್ಲಾಗ ಹೊಡ್ಕೊಂಡು ಹೋಗೋಕೆ ಆಗಲ್ಲ. ಯಾಕಂತಂದರೆ ಒಂಥರ ಬಿಸಿಲು ಜಾಸ್ತಿ ಐತೆ. ನಮಗೆ ಇಲ್ಲಿಂದ ಅಲ್ಗ ನಾವು ಹೋಗಿ ಬರೋದು ನಮಗೆ ಸಾಕಾದಂಗೆ ಆಗೈತೆ ಆಗುತ್ತೆ. ಅಂಥದ್ರಾಗ ಅವು ಮೊದಲೇ ಇವಾಗ ಉಚ್ಕೆಂತ ಐತೆ ಅಂದಮೇಲೆ ನಾನೇನ ಇವಾಗ ಅಲ್ಗೆ ಹೊಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಅದೇನಾಗುತ್ತೋ ಏನೋ. ಅದಕ್ಕೆ ಇಲ್ಲೇ ಎಳ್ಳ ಕಟ್ಟಾಕೆ ಇನ್ನಿ ವಾಲ್ ತಕ್ಕ ಹೊಡ್ಕೊಂಡು ಹೋಗಲ್ಲ. ನೀರು ಇಕ್ಕದೆ ಬರೇನೆ, ಮುಸ್ರೆ ಪಸ್ರೆ ಇಕ್ಕಕ್ಕೆ ಹೋಗ್ಲಿಲ್ಲ ಯಾಕೆ ಅಂತ. ಇಕ್ಕಮ್ಮ ಏನಾಗಲ್ಲ, ಒಂದಿಟ್ಟು ಮೊಸರೇನು ಏನಾಗಲ್ಲ. ಒಟ್ಟಿನಲ್ಲಿ ಸಾರು ಪರಿಂದ ಒಯ್ಬಾರ್ದು. ಅನ್ನ ಮುದ್ದೆ ಯೋಟನ ಇಕ್ಲೇಳು. ತೀರಾ ಅನ್ನ ಮುದ್ದೆ ಒಂದು ಸ್ಯಾನೆ ಹಾಕ್ಬಿಡ್ರಿ, ಅನ್ನ ಸ್ಯಾನೆ ಹಾಕ್ಬಿಡ್ರಿ. ತೀರಾ ಮುದ್ದೆ ಸ್ಯಾನೆ ಹಾಕಿರಿ ಏನಾಗಲ್ಲ. ಅನ್ನ ಸ್ಯಾನೆಗೆ ಹಾಕ್ಬಾರ್ದು ನೀವು. ಇಲ್ಲಾಂದ್ರೆ ಸ್ಯಾನೆ ದಿನ ಮುಸ್ರೇನು ಇಕ್ಕಿ ಮಕ್ಕೋಗ್ಬಾರ್ದು ಕಣಮ್ಮ. ನೀವು ಯಾರ ಮನೆಯಾಗ ವಯಸ್ಸು ಬತ್ತಿರಲ್ಲ, ಮುಳುಸ್ರೆ ಬರುತ್ತಲ್ಲ, ಅದನ್ನ ಇಕ್ಬಾರ್ದು. ಇಲ್ಲ ಕಣ್ಣಣ್ಣ, ಇವಾಗ ನಾವು ಹೆಂಗಂತಂದ್ರೆ ದಿನ ಒಯ್ಸ್ಕೊಬತ್ತೀವಿ. ಸಾಯಂಕಾಲ ಟೈಮ್ 4 ಗಂಟೆ ಹಂಗೆ ಹೋಗ್ಬಿಟ್ಟು ಎಲ್ಲರ ಮನೆಯಾಗೂ ಒಯ್ಸ್ಕೊಂಬತ್ತೀವಿ. ಈ ನಾವೇನೇನೇನು 3 ದಿವ್ಸಕ್ಕೂ 4 ದಿವ್ಸದ್ದೇನು ಮುಸ್ರೆ ಇಕ್ಕಲ್ಲ, ದಿವಸ ಇಕ್ತೀವಿ. ಹಂಗೆ ವಾಸನೆ ತಕೊಂಡ್ ಬಿಡ್ತಾಮಲ್ಲ, ತಂದು ಒಯ್ತೀವಿ, ಕುಡಿತಾವೆ. ಅದೇ ಕೂದ್ಲಿದ್ವಲ್ಲ ಅವೇನಪ್ಪ, ನೆನ್ನೆ ಸಹ ಕೂದಲು ಅಂದ್ರೆ ಕೂದಲಿದ್ವು. ಅದಕ್ಕೆ ನೆನ್ನೆ ಸಹ ಇಕ್ಕೂ ಇರಲಿಲ್ಲ ಮುಸ್ರೆ ನಲ್ಗೂ. ಹೋಗಿ ನಮ್ಮ ಬಣ್ವೆಯಾಗೆಲ್ಲ ಇದು ಚಂದ್ರಣ್ಣ ಕೂದಲು ದೇವ್ರಿ. ಹುಲ್ನಾಗಂತೂ ಮರ್ಗುಟ್ಟು ಹೋಗ್ತವೆ ಈ ಕೂದಲಂತೂ. ಏನು ನಮ್ಮ ದನಕರುಗಳು ಬಯಕೆ ಇವೊಂದು ಭಯ ಅಮ್ಮಪ್ಪ. ಹುಲ್ಲು ಹಾಕೋಕ್ಕೆ ಭಯ ಹೋಗುತ್ತೆ ನನಗೆ. ಹಂಗೆ ಕೂದಲಿದ್ದಾವೆ ಹಂಗೆ ಹೋಗತ್ತ. ಅವೆಲ್ಲಿದ್ವ ಏನೋ ಹಸನ್ ಬಂದು ಸುಡ್ಗಾಡೋ ಮಂಗಾಗುತ್ತೆ. ಇರ್ತವಪ್ಪ, ಏನು ಮಾಡಾರ. ಕೂದಲಿರ್ತವೆ. ಅದು ಯಾಕೋ ಕಾಲ ಉಚ್ಕೊಂಬತೈತಿ. ನಾನು ಎದ್ದಾಗಲೇ ಹೇಳೋಣ ಅನ್ಕಂಡು ಎದ್ದಾಗ ಯಾಕೋ ಒಂದಿಟ್ಟು ಉಚ್ಕೊಂತ ಬಿಡತ್ತ, ಒಂದಿಟ್ಟು ಯಾಕೆ ತೆಳ್ಗಾಕೈತಿ ಅಂತ ಸುಮ್ಕದಿ. ಯಾಕೆ ಬೋಲ್ ಉಚ್ಕೊಂಬತ್ತಾವ ಹೊಸ. ಬೋಲು ಸಕತ್ತು ಯಾಕನ ತೆಳ್ಳು ಉಚ್ಕೊಂಡಂಗೆ ಆಗುತ್ತೆ. ನಾಳೆ ಡಾಕ್ಟ್ರ್ ಬರ್ತಾರೆ, ಡಾಕ್ಟ್ರಿಗೆ ಹೋಗಿ ಹೇಳ್ಬಾ, ಡಾಕ್ಟ್ರಿ ಹಿಂಗೆ ನಮ್ಮದು ಹಸಿಗೆ ಸೆನಕ್ಕಿಲ್ಲ, ಬಂದು ನೋಡ್ರಿ ಅಂತ ಹೇಳಿ ಕರೆದು ಬರೋವು. ಬರ್ತಾರೆ, ಒಂದು 50 ರೂಪಾಯಿ ಕೊಟ್ರಿ ಬರ್ತಾರೆ. ಕೊಡ್ಬೇಕು, ಒಂದಿಟ್ಟು ಕಾಳ ತಗೋಬೇಕು. ಒಂದು 50 ರೂಪಾಯಿ ಕೊಟ್ರು ಬರ್ತಾರೆ. ಬಂದು ಒಂದು ಇಂಜೆಕ್ಷನ್ ಹಾಕಿ ಹೋಗ್ತಾರೆ. ಅಲ್ಲಿಗೆ ಬಡ್ಕೊಂಡೋದ್ರೇನು ದುಡ್ಡು ಪಟ್ಟಿ ಕೇಳಲ್ಲ. ಹೆಂಗನಾತು ನಮ್ಮ ಕೈ ಪೈ ನೋಡ್ತಿರ್ತಾರೆ, ಒಂದಿಟ್ಟು ಕೊಟ್ರಾತು. ಕೊಡೋಕ್ಕೇನಲ್ಲ, ಆದರೆ ಬತ್ತಾರೆ ಹೆಂಗೆ ಅಂತ ನಾನು ಅಲ್ಲಿಗೆ ಹೊಡ್ಕೊಂಡು ಹೋಗೋಣ ಅಂತಿದ್ದೆ. ಆಮೇಲೆ ಬತ್ತಾರೆ ಏನಕ್ಕಲ್ಲ, ಹೊಡ್ಕೊಂಡು ಹೋಗ್ಬೇಕಾಗಿತ್ತು. ನಂದೇನ ಕೆಲಸ ಇಲ್ಲ ಅಂತಂದ್ರೆ ನಾನು ಹೊಡ್ಕೊಂಡು ಹೋಗ್ತೀನಿ, ಇಲ್ಲಾಂದ್ರೆ ನೀನೇ ಹೊಡ್ಕೊಂಡು ಹೋಗ್ತೀಯಾ?
ಹೊಡ್ಕೊಂಡು ಹೋಗೋದು ಬೇಡ. ಹೊಡ್ಕೊಂಡು ಹೋದ್ರೆ ಬಿಸಿಲು ಜಾಸ್ತಿ ಐತಲ್ಲ, ಅದಕ್ಕೇನೆ ಅಲ್ಲಿಗೆ ಹೋಗಿ ಹೊಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ದೂರ ಬೇರೆ ಐತೆ, ಆ ಕಡೆಗೆ ಐತೆ ಅದು ಆಸ್ಪತ್ರೆ. ಅಲ್ಲಿ ಹೊಡ್ಕೊಂಡು ಹೋಗಿ ಬರೋಷ್ಟೊತ್ತಿಗೆ ಅವಿನ ಸ್ವರ್ಗತ್ತದಂಗೆ ಆಗುತ್ತೆ. ಅದು ಬೇರೆ ಸೂಕ್ಷ್ಮ ಅದು ಸೀಮೆಸ ಯಾಕೆ ಬೇಕು, ಅದಕ್ಕೇನೆ ಹೊಡ್ಕೊಂಡು ಹೋಗೋದೇ ಬೇಡ. ಇಲ್ಲಿಗೆ ಕರ್ಕೊಂಬರಿ ಡಾಕ್ಟ್ರನ್ನ, ಇಲ್ಲಿಗೆ ಕರ್ಕೊಂಬಂದ್ರೆ ನೋಡ್ತಾರೆ. ಕಣಪ್ಪ ಹೋಗು ನೀನು. ಆಮೇಲೆ ನೀನು ಕೆಲ್ಸಕ್ಕೆ ಹೋಗೋದಾದ್ರೆ ಹೋಗು, ನೀವು ಅಮ್ಮನಿನ ಹೋಗಿ ಕರ್ಕೊಂಬರ್ತಿ. ಹೋಗಿ ಕರ್ಕೊಂಬಂದ್ರತ್ತ ಚೆನ್ನಾಗತ್ತ ನೋಡ್ತಾರೆ ಅವರು, ಚೆನ್ನಾಗಿ ನೋಡ್ತಾರೆ ಡಾಕ್ಟ್ರು. ಒಂದು ಇಂಜೆಕ್ಷನ್ ಹಾಕಿದಂಗೆ ನಾವು ನಮ್ಮ ಎಮ್ಮಿಗೆ ಹಂಗೆ ಮತ್ತೆ ಬೋಲ್ ಹುಚ್ಚಿ ಅಮ್ಮದವು. ಹೋಗು, ಬೋಲ್ ಹುಚ್ಚದು ಹಂಗೆ ಗಂಜು ಇದ್ದಂಗೆ ಆಗೋದು, ಹುಚ್ಚು ಸಗಡಿ ಅಂಕೇರಿ ಹಂಗೆ ನನಗೆ ಬೈವದಂಗಾಗಿತ್ತು, ಸುಸ್ತಾಗ್ಬಿಟ್ಟಿತ್ತು ಅಂತಾರೆ. ಎದ್ದಾಳ್ತಾನೆ ಇರ್ಲಿಲ್ಲ ಕಣ ನಮ್ಮ ಮ್ಯಾಮ್ ಮ್ಯಾಲೇನಿ. ಇದೇನಪ್ಪ ಇದು ಹಿಂಗಾಗ್ಬಿಡ್ತು ಅಮ್ಮಂಗಾತು ಇದಕ್ಕಿದ್ದಂಗೇನಿ. ಅಪ್ಪ ಬೈವದಂಗಾಗಿತ್ತು ನನಗಂತೂ. ತಿರ್ಗಿ ಹಂಗೆ ಒಂದು ಇಂಜೆಕ್ಷನ್ ಹಾಕಿದ್ರು, ಒಂದು 2-3 ದಿನ ಇಂಜೆಕ್ಷನ್ ಹಾಕಿರು, ಅವ ಸರಿ ಆಯ್ತು. ಒಂದು ದಿನ ಕಮ್ಮಿ ಆಗಲಿಲ್ಲ ಅಂದ್ರೆ ಬಿಡ್ದ ಹಾಕಿಸ್ರಿ, ಸರಿ ಆಗುತ್ತೆ ಅದೆಲ್ಲನ. ದನ ಕರುಗುಳಿಸಿ ಏನಕ್ಕಿಲ್ಲಂದ್ರೆ ಯಪ್ಪ ಬೋಲೋ ಬೇಜಾರಾಗುತ್ತಪ್ಪ. ನಾನು ಹಂಗೆ ಒಂದಿಟ್ಟು ನಾನು ಅವಾಗೊಂದು ಸಾಕಿದ್ದೆ, ಅವಾಗೊಂದು ಹಂಗೆ ಅದು. ಯಪ್ಪ ಬೋಲೋ ಹುಚ್ಚು ಬಿಡೋದು ನನಗೆ ಬೈವದಂಗೆ ಆಗೋದು. ತಿರ್ಗಾದು ಅದೇ ಮಾರಾಕ್ತಿ, ಯಾಕೆ ಬೋಲ್ ಹುಚ್ಚಿ ಅಮ್ಮದದು. ಅದೇ ಮಾರಾಕ್ಬಿಟ್ಟು ನಾನು ಇವಾಗ ಎಲ್ಲ ಸೇನಕ್ಕ ಇದಾವಂಗೆ. ಇವಾಗ ಇರೋವು ಹೊಸ್ಗಳು ಮಾತ್ರ ಚೆನ್ನಾಗಿದ್ದಾವೆ, ಯಾವುದೇ ಕಾಯಿಲಿಲ್ಲ ಏನಿಲ್ಲ, ಸೇನಕ್ಕ ಇದ್ದಾವೆ. ಅದು ಯಾವುದೋ ಒಂದು ನಮ್ದು ಬೋಲ್ ಹುಚ್ಚಿ ಅಮ್ಮದು ಬಿಡು. ಯಾವತ್ತನ ಅಲ್ಲಿ ಹಿಂಗೆ ಆಗದೇನಮ್ಮ? ಅಲ್ಲಿ ಯಾವತ್ತೂ ಈ ಥರ ಆಗಿರಲಿಲ್ಲ, ಆಗದಣ್ಣ. ಅವಾಗೆಲ್ಲ ಒಂದೇ ಒಂದು ತಡೆ ಹಂಗೆ ಆಗಿತ್ತು. ನಾನು ಅದೇ ಆಸ್ಪತ್ರೆ ತಕ್ಕ ಕರ್ಕೊಂಡು ಇಂಜೆಕ್ಷನ್ ಹಾಕ್ಸಿದ್ದೆ. ಆಗ್ತಿರ್ತವೆ ಆ ಥರವನ ತಿಂತಾವಲ್ಲ ಗಿಡ ಗಂಟೆ ಆತನ ಆಗ್ತಿರ್ತವೆ. ಅಯ್ಯೋ ಮನ್ಸರಿ ಇದ್ದಂಗೆ ಅಮ್ಮ, ಮನ್ಸರ್ಗೂ ಆಗಲ್ವೇ ಒಂದಿಟ್ಟು ಯಾತನ ಈಚೆ ಕಮ್ಮಿ ತಿಂದಾಗ ಬೇದಿ ಆಗಲ್ವೇ ಹೆಂಗೆ? ಅವಕ್ಕೂ ಯಾತನ ಗಿಡ ಗಂಟೆ ಯಾತ್ರವನ್ನ ಗೂಡು ಪಾಡು ಇರ್ತಾವಲ್ಲ, ಯಾತ್ರವನ್ನ ಹುಳಪಳ ತಿಂದಾಗ ಹಂಗೆ ಆಗ್ತವೆ. ಅವಕ್ಕೂ ಒಟ್ಟು ಕೆಟ್ಟಂಗೆ ಆಗುತ್ತೆ, ಮನುಷ್ಯರಿಗೆ ಆಗುತ್ತೆ ಅಂದ್ರೆ ಅವಕ್ಕೂ ಪಾಪ ಆಗಕ್ಕಿಲ್ವಿ. ಏನಾಗಲ್ಲ, ಅವು ಇಂಜೆಕ್ಷನ್ ಹಾಕ್ಸಿ ಸರಿ ಹೋಗುತ್ತೆ. ಮಾತ್ರೆ ಬರ್ಕೊಡ್ತಾರೆ ಒಳ್ಳೆವ, ಒಂದು ದಿವಸ ತಂದು ಹಾಕ್ಬಿಡ್ರಿ ಮಾತ್ರೆ, ಅದು ಹಾಕಿರಿ ಚೆನ್ನಾಗಿ ಆಗ್ತವೆ. ಇದೇನು ಉಚ್ಕೊಂತಿರ್ಲಿಲ್ಲ ಅಕ್ಕಲ್ಲ, ಇದು ಸ್ವಲ್ಪ ಮಾಡ್ಕೊಂತ ಐತಲ್ಲ ಇವಾಗ, ಅದೇ ಸಖತ್ತು ಅಲ್ಲಿರೋದು. ಬಿಳಿಯೋದು ಕರೆದೈತಲ್ಲ ಅದೇನೆ. ಇದೇನೇನು ಅಷ್ಟೊಂದು ಉಚ್ಕೊಂತಿರ್ಲಿಲ್ಲಪ್ಪ, ಇದು ಯಾಕೆ ಸ್ವಲ್ಪ ಉಚ್ಕೊಂತ ಐತಲ್ಲ. ಹೆಂಗನಾಗ್ಲಿ ಇಂಜೆಕ್ಷನ್ ಹಾಕಿಸ್ಬೇಕಮ್ಮ 4 ನಾನು. ಯಾವ್ಯಾವ ಉಚ್ಕೊಂತಿಲ್ಲ ಬಿಡು, ಅದು ಒಂದೇನೆ. ಇದು ಸ್ವಲ್ಪ ತೆಳ್ಳಗೆ ಆಗ್ತೈತಿ, ಇದು ಹಂಗೇನೆ. ಇದನ್ನು ಸ್ವಲ್ಪ ಆಗ್ತೈತಿ. ಅದೇನಿಲ್ಲ, ಅದೇ ಜಾಸ್ತಿ ಉಚ್ಕೊಂತ ಇರೋದು. ನೋಡೋದು ನೋಡೋಕ್ಕೆ ಆಗ್ತಾ ಇಲ್ಲ, ಅಷ್ಟೆಲ್ಲ ಮುಚ್ಕೊಂಡು ಮೈ ಕೈ ಎಲ್ಲ ಮಾಡ್ಕೊಂಡೈತೆ ಹಂಗೇನೆ. ಮೂವತ್ಲಾಗೆ ಎಲ್ಲ ಸಖತ್ತು ಇದಾಗ್ಬಿಟ್ಟೈತಿ. ಸರಿ ಆಯಿತು, ಏನಾನ ಇದ್ರೆ ಹೇಳು ಬರ್ತೀನಿ ಹೋಗಿ. ಸರಿ ಆಯ್ತು, ಹೇಳಿ ಬರೋಗ್ರಿ. ಮೊನ್ನೆನೇ ಕೇಳಿದ್ರು ಅಣ್ಣ 70-80 ರೂಪಾಯಿ ಕೊಡಮ್ಮ ಅಂತೇಳಿ. ನಾನು ಕೊಡಲಿಲ್ಲ ಇನ್ನೂ. ಬಿಡತ್ತ ಹಾಲು ಕರಿತಾವೆ, ಸುಮ್ಮನೆ ಯಾಕೆ ಕೊಡೋಣ ಅಂತೇಳಿ 70-80 ರೂಪಾಯಿಗನ ಕೇಳಿದ್ರು ಅಣ್ಣ. ದೊಡ್ಡದಾದ ಇವಾಗ ಬೇದಿ ಆಗ್ತಿರೋದು 80 ರೂಪಾಯಿ ಕೇಳಿದ್ರು ಸೀಮೆಸ ನಮ್ದ. ನಮ್ಮ ಏನಕ್ಕೈತೆ ಹೇಳಿ ತಳಿ ಬೋಲ್ ಚೆನ್ನಾಗೈತಿ, ಬೋಲ್ ಚೆನ್ನಾಗಿ ಹಾಲು ಕರಿತೈತಿ. ಅದು ಬೇರೆ ಕಣ್ಣಸರಾದಂಗೆ ಆಗಿರುತ್ತೆ ಒಂದಿಟ್ಟು. ಯಾಕಂದರೆ ಈ ಜನ ನೋಡಿ ಒಂದಿಟ್ಟು ಕ್ಯಾಸ್ಲು ಎಲ್ಲ ಸೆನಕ್ಕಿರೋದು ನೋಡಿ ಜನ ಕ್ಯಾಸ್ಲು ಎಲ್ಲ ಸೆನಕ್ಕಿದ್ದಾವೆ, ಹಾಲು ಸೆನಕ್ ಕರಿತಾವೆ ಅಂತ. ಅಂತಾರಿ ಇಂಥದಂದ್ರೆ ಯಾವ ರೋಗು ಇಲ್ಲ ಕಣಮ್ಮ. ಇವು ನೀವು ಕಟ್ಕೊಂಡಿದ್ದೀರಿ ಇಂಥವು ದೊಡ್ಡವು ಸೀಮೆಸ ನಮ್ಮೂರಾಗ ಯಾವುದೂ ಇಲ್ಲ. ಈಗ ಇಂಥವು ಸಣ್ಣ ಪುಟ್ಟ ಒಯ್ದ ಸಣ್ಣವು ಇಂಥವು ದೊಡ್ಡವು ಸೀಮೆ ಬಿಗ್ಗದವಿಲ್ಲ ನಿಮ್ಮ ಸೆನಕ ಇದ್ದಾವೆ. ಯಾಕಂದ್ರೆ ನಿಮ್ತಾಗೇನೆ ಹುಟ್ಟಿ ಬೆಳೆದವಲ್ಲ ಅದಕ್ಕೆ. ಮೊನ್ನೆ ಒಂದು ಕರ ತಗೊಂಡಿದ್ದೆ ಅಣ್ಣ ನಾನು. ಒಂದು ಕರ ತಗೊಂಡ್ಮೇಲೆ ಅದು ಇಲ್ಲಾಯ್ತು, ಇಲ್ಲಾಗಿ ಆಮೇಲೆ ಇಷ್ಟೊಂದು ಕರ ಆಗಿವೆ. ಮೊನ್ನೆ ಒಂದು ಮಾರಿದೆ, 5 ಆಗಿದ್ದು. ಇವಾಗ ತಿರ್ಗಾದ ಇದ್ರೆ 5 ಆಗ್ತವೆ. ನಾನು ಒಂದೇ ಒಂದು ಕರ ತಗೊಂಡು ಇಷ್ಟೊಂದು ಹೊಸಗಳು ಮಾಡ್ಕೊಂಡಿರೋದು ಅವನ್ನ. ನೋಡಮ್ಮ ಹೆಂಗೆ ಸಾಕಿದ್ವಿ, ಎಲ್ಲ ಹುಟ್ಟಿ ಬೆಳೆದಿರವೆ ನಿಂತಾಗೇನೇನೆ. ಅವೆಲ್ಲ ನಂತಾಗೆ ಹುಟ್ಟಿ ಬೆಳೆದಿರವ ಓಸುನು. ಅವೆಲ್ಲ ಹುಟ್ಟಿ ಬೆಳೆದಿರವೆ ನಂತಾಗೆ. ಹಸುಗೆ ಯಾಕೋ ಬೇದಿ ಆಗ್ತೈತೆ, ನನಗೆ ಅದೊಂದು ಚಿಂತೆ ಆಗೈತೆ. ಯಾಕೋ ರಾತ್ರಿಯಿಂದಲೂ ಸಖತ್ತು ಉಚ್ಕೊಂತ ಐತೆ. ದೊಡ್ಡ ಹೊಸ ಬೇರೆ 70-80 ರೂಪಾಯಿ ಕೇಳಿದ್ರು. ಒಂದು ಸ್ವಲ್ಪ ಸೂಕ್ಷ್ಮ ಅಂದ್ರೆ ಸೂಕ್ಷ್ಮ, ಏನೇನು ಸ್ವಲ್ಪ ಹುಷಾರಿಲ್ಲ ಹಂಗಾದ್ರೆ ಭಾಳ ಕಷ್ಟ ನೋಡ್ಕೊಂಬೋದು. ಯಾಕೋ ಉಚ್ಕೊಂತ ಇದ್ದಾವೆ, ಏನು ಮಾಡೋದು. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.